ಹಾಯ್ ಫ್ರೆಂಡ್ಸ್, ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಮೈಂಡ್, ಬಾಡಿ ಆ್ಯಂಡ್ ಸೋಲ್ ಮೂರು ಕೂಡ ಅಲೇನಾಗಿದೆ. ನಾನು ಇವತ್ತೊಂದು ಸ್ಮಾಲ್ ಟ್ರಿಕ್ಸ್ ಮನಿನ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ನಿಮಗೆ ಹೇಳ್ತೀನಿ. ಮನಿನ ಮ್ಯಾನಿಫೆಸ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ 3 ಸತಿ ಉಸಿರಾಟನ ಆಡಬೇಕು. ಓಕೆ, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಸ್ಮಾಲ್ 3 ಸತಿ ಮಾಡಿ. 3 ಅನ್ನೋ ನಂಬರ್ಸ್ಗೆ ತುಂಬ ಪವರ್ ಇದೆ. ಸೊ 3 ಟೈಮ್ಸ್ ಮಾಡಿ. ಅದಾದಮೇಲೆ ನಿಮಗೀಗ ಒಂದು 50,000 ರೂಪೀಸ್ ಬೇಕಾಗಿರತ್ತೆ. ಓಕೆ, 3 ಟೈಮ್ಸ್ ಇನ್ ಬ್ರೆತ್ ಎಕ್ಸಸೈಸ್ ಮಾಡ್ತೀರಾ. ಅದಾದಮೇಲೆ ಪೀಸಾಗಿ ಕೂತ್ಕೊಳ್ಳಿ. ನಿಮಗೆ ಯಾವುದೇ ಥರ ನೆಗೆಟಿವ್ ಥಾಟ್ಸ್ ಇರಬಾರ್ದು, ನೆಗೆಟಿವ್ ಮೈಂಡ್ ಸೆಟ್ ಇರಬಾರ್ದು. ಆ್ಯಂಡ್ ಅದು ಹೇಗೆ ಹೀಗೆ ಕಾನ್ಷಿಯಸ್ ಮೈಂಡ್ಗೆ ನಿಮ್ಮ ಮಂಗನ ಥರ ಕ್ವಶನ್ಸ್ನ ಕೇಳ್ತಾ ಇರುತ್ತೆ. ಆ ಕ್ವಶನ್ಸ್ ಎಲ್ಲ ಸ್ಟಾಪ್ ಆಗಿರಬೇಕು. ಆ ಒಂದು ಮೈಂಡ್ ಸೆಟ್ಟಿಗೆ ನೀವು ಹೋದ್ಮೇಲೆ ಈಗ ನೀವು ನಿಮ್ಮ ಒಂದು ಎಷ್ಟು ಅಮೌಂಟ್ ನಿಮಗೆ ಬೇಕಾಗಿರುತ್ತೆ ಅದನ್ನ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಅಫರ್ಮೇಷನ್ಸ್ನ ರೆಡಿ ಮಾಡ್ಕೋಬೇಕು. ಅದನ್ನು ಕೂಡ ನೀವು 3 ಟೈಮ್ಸ್ ಹೇಳ್ಕೋಬೇಕು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಐ ಆಮ್ ರಿಸೀವಿಂಗ್ 50,000 ರೂಪೀಸ್. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಐ ಆಮ್ ರಿಸೀವಿಂಗ್ 50,000 ರೂಪೀಸ್ ನೌ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಐ ಆಮ್ ರಿಸೀವಿಂಗ್ 50,000 ರೂಪೀಸ್ ನೌ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಮನಿ. ಇದು ನಿಮ್ಮ ಅಫರ್ಮೇಷನ್ ಆಗಿರುತ್ತೆ. ಇದನ್ನ 3 ಟೈಮ್ಸ್ ಹೇಳ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಏನು ಮಾಡಬೇಕಪ್ಪ ಅಂದರೆ ಒಂದು ಎನರ್ಜಿ ಸರ್ಕಲ್. ನಾನು ನಿಮ್ಗೆ ಆಲ್ರೆಡಿ ಎನರ್ಜಿ ಸರ್ಕಲ್ ಅಂದರೆ ಏನಂತ ಹೇಳ್ತೀನಿ. 1 ಸತಿ ಪೆನ್ನ ತೊಗೊಂಡ್ಬಿಟ್ಟು ನೀವು ಒಂದು ಕಡೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಸ್ಕ್ವೇರ್ ಥರ ಹಾಕಿ, ರೌಂಡ್ ಶೇಪಲ್ಲಿ ಹಾಕಿ, ಅಥವಾ ಡಿಸೈನ್ ಮಾಡಿ ಹಾಕಿ, ಯಾವುದಾದ್ರೂ ಒಂದು ಎನರ್ಜಿ ಸರ್ಕಲ್ನ ನೀವು ಹಾಕಿ. ಓಕೆ, ಸರ್ಕಲ್ ಅಂದಿದ ತಕ್ಷಣ ಅದು ರೌಂಡ್ ಶೇಪಲ್ಲೇ ಇರಬೇಕು, ಸ್ಕ್ವೇರಲ್ಲೇ ಇರಬೇಕು, ಆ ಥರ ಏನಿಲ್ಲ. ಬಟ್ ಒಂದು ಪಾಯಿಂಟಲ್ಲಿ ಸ್ಟಾರ್ಟ್ ಮಾಡಿದ್ಮೇಲೆ ಅದು ನೆಕ್ಸ್ಟ್ ಪಾಯಿಂಟ್, ಅದೇ ಪಾಯಿಂಟಿಗೆ ಹೋಗ್ಬಿಟ್ಟು ಎಂಡ್ ಆಗಬೇಕಾಗತ್ತೆ. ಗೊತ್ತಾಯ್ತಲ್ಲ? ಎಂಡ್ ಆಯಿತು ಅಂದರೆ ಅದೊಂದು ಎನರ್ಜಿ ಸರ್ಕಲ್. ಆ ಎನರ್ಜಿ ಸರ್ಕಲಲ್ಲಿ ನಿಮ್ಮ ನೇಮ್ನ ಬರೀರಿ ಫಸ್ಟ್. ಓಕೆ, ABC ಅಂತ ನಿಮ್ಮ ನೇಮ್ನ ಬರೆದ್ಬಿಟ್ಟು ಕೆಳಗಡೆ ಬಂದುಬಿಟ್ಟು 50,000 ರೂಪೀಸ್ ಅಂತ ಹೇಳಿ ಬರೀರಿ. ಆಮೇಲೆ ಕೆಳಗಡೆ ಬಂದುಬಿಟ್ಟು 520 ಕೌಂಟ್, COUNT, ಕೌಂಟ್ ಅನ್ನೋದು ಕ್ಯಾಪಿಟಲ್ ಲೆಟರಲ್ಲಿ ಇರಬೇಕು. 520 ಕೌಂಟ್ ಅಂತ ಹೇಳಿ ಬರೆದ್ಬಿಟ್ಟು ಆ ಒಂದು ಎನರ್ಜಿ ಸರ್ಕಲ್ನ ನೀವು ಹಾಕಿದ್ದೀರಾ. ನಿಮ್ಮ ಹ್ಯಾಂಡ್ ಮೇಲೆ ಅದನ್ನು ಇಟ್ಕೊಂಡ್ಬಿಟ್ಟು, ಓಕೆ, ರಿಸೀವಿಂಗ್ ಹ್ಯಾಂಡ್ ಏನಿದೆ ಅದನ್ನು ಅದ್ರ ಮೇಲೆ ಇಟ್ಬಿಟ್ಟು ನೀವು ಜಸ್ಟ್ ಕಣ್ಮುಚ್ಕೊಂಡು ಒಂದು 2 ಮಿನಿಟ್ಸ್ ಇಮ್ಯಾಜಿನ್ ಮಾಡಿ. ಆ್ಯಂಡ್ ಆ 50,000 ರೂಪೀಸ್ ನಿಮ್ಮ ಹತ್ರ ಬಂದಾಗ ನೀವು ಯಾವ ಥರ ಖುಷಿನ ಎಕ್ಸ್ಪ್ರೆಸ್ ಮಾಡ್ತಿದ್ದೀರಾ. ಕೆಲವರು ಕುಂಡಾಡ್ಬಿಡ್ಬೋದು ಅಲ್ವಾ. ಆ್ಯಂಡ್ ಎಲ್ರಿಗೂ ಫೋನ್ ಮಾಡಿ ಮೆಸೇಜ್ ಮಾಡಿ, 50,000 ನನಗೆ ಬಂತು, 50,000 ನನಗೆ ಬರಬೇಕಿತ್ತು, ಅದು ನನಗೆ ಬಂತು ಅಂತ ಹೇಳ್ಬಿಟ್ಟು ಎಲ್ರಿಗೂ ನೀವು ಫೋನೋ ಮೆಸೇಜೋ ಏನೋ ಮಾಡಿ ಹೇಳ್ತಾ ಇದ್ದೀರಾ. ಓಕೆ, ನಿಮ್ಗೆ ಯಾವ ಥರ ಫೀಲ್ ಆಗುತ್ತೆ, ಅಥವಾ ಆ 50,000 ನೀವು ಯಾರಿಗೋ ರಿಟರ್ನ್ ಮಾಡಬೇಕಿತ್ತು, ಅವ್ರಿಗೆ ರಿಟರ್ನ್ ಮಾಡಿದಾಗ ಅವ್ರು ನಿಮಗೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ಫೀಲ್ ಮಾಡ್ಕೋಬೇಕು ಈಗ. ಓಕೆ, 50,000 ರೂಪೀಸ್ ನಿಮ್ಮ ಹತ್ರ ಇದೆ ಇವಾಗ. ಸೊ ನೀವು ಯಾವ ಥರ ಫೀಲ್ ಆಗ್ತಾ ಇದ್ದೀರಾ, ಡ್ಯಾನ್ಸ್ ಮಾಡ್ತಾ ಇದ್ದೀರಾ ಅನ್ನೋದು ಫೀಲ್ನ ನೀವು ಕೊಡಬೇಕು. ಹಾಗೆ ಅಥವಾ ಸಾಂಗ್ ಹೇಳ್ತಾ ಇದ್ದೀರಾ ಅನ್ನೋ ಫೀಲ್ನ ಕೊಡಿ. ಆ್ಯಂಡ್ ಯಾರೋ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮನ್ನೇ ನೀವು ಅಪ್ರಿಷಿಯೇಟ್ ಮಾಡ್ಕೊಳ್ತಾ ಇದ್ದೀರಾ, ಏನು ಮಾಡ್ತಿದ್ದೀರಾ, ಮಾಡಬೇಕು ಅಂತ ನಿಮಗೆ ಅನಿಸುತ್ತೆ, ಅದನ್ನೆಲ್ಲ ಫೀಲ್ ಮಾಡ್ಕೊಳ್ಳಿ. ಸೊ ಈ ಫೀಲಿಂಗ್ಸ್ ಇದೆ ಅಲ್ಲ, ಇದು ಮನಿ ಇರ್ಬೋದು, ಯಾವುದೇ ಐಟಮ್ಸ್ ಇರ್ಬೋದು, ಅಥವಾ ನಾವಿರ್ಬೋದು, ಎಲ್ಲರೂ ಇರೋದು ಕೂಡ ಒಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಆ್ಯಂಡ್ ವೈಬ್ರೇಷನ್ ಮ್ಯಾಚ್ ಆಗಬೇಕು. ಮುನಿಯ ವೈಬ್ರೇಷನ್ ಮತ್ತು ನಮ್ಮ ವೈಬ್ರೇಷನ್ ಮ್ಯಾಚ್ ಆಗಬೇಕು, ಫ್ರೀಕ್ವೆನ್ಸಿ ಮ್ಯಾಚ್ ಆಗಬೇಕು. ರೇಡಿಯೋದಲ್ಲಿ ನಾವು ಹೆಂಗೆ ಒಂದು ಚಾನಲಿಂದ ಇನ್ನೊಂದು ಚಾನಲ್ ಬೇಕಂದಾಗ ನಾವು ಫ್ರೀಕ್ವೆನ್ಸಿ ಚೇಂಜ್ ಮಾಡ್ತೀವಲ್ವ, ಆ ಥರ ನಮ್ಮ ಫ್ರೀಕ್ವೆನ್ಸಿ, ಮುನಿಯ ಫ್ರೀಕ್ವೆನ್ಸಿ ಮ್ಯಾಚ್ ಆಗಬೇಕು. ಸೊ ಅದಕ್ಕೆ ಈ ಒಂದು ಪರ್ಟಿಕ್ಯುಲರ್ ಹೀಲಿಂಗ್ನ ಮಾಡ್ತೀವಿ ನಾವು. ಅದಾದಮೇಲೆ ನೀವೇನು ಮಾಡಬೇಕು, ಥ್ಯಾಂಕ್ ಯು ಯೂನಿವರ್ಸ್, ನಮಗೆ 50,000 ರೂಪೀಸ್ನ ನೀನು ಕೊಟ್ಟಿರೋದಕ್ಕೆ. ನಾವು ಆಲ್ರೆಡಿ ಥ್ಯಾಂಕ್ಸ್ ಹೇಳಿಬಿಟ್ಟು, ನಾವು ಯಾವಾಗ ಥ್ಯಾಂಕ್ಸ್ ಹೇಳ್ತೀವಿ ಅಂದರೆ, ನೀವೇ ನೋಡಿ,
ನಮ್ಗೆ ಯಾರಾದರೂ ಒಂದು ಕೆಲಸ ಮಾಡಿಕೊಡಿ ಅಂದಿದ ತಕ್ಷಣ ನಾವು ಥ್ಯಾಂಕ್ಸ್ ಅಂತ ಹೇಳಲ್ಲ, ಆ ಕೆಲಸ ಆದಮೇಲೆ ಅವರಿಗೆ ಥ್ಯಾಂಕ್ ಯು ಅಂತ ಹೇಳ್ತೀವಿ. ಹಾಗೆ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಯೂನಿವರ್ಸ್ನ ಲಾಕ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ನೀನು ನನ್ನ ಕೆಲಸ ಮಾಡಿಕೊಟ್ಬಿಟ್ಟಿದ್ಯಾ, 50,000 ನನಗೆ ಕೊಟ್ಬಿಟ್ಟಿದ್ಯಾ, ಸೊ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಅಂತ ಹೇಳ್ಬಿಟ್ಟು ಯೂನಿವರ್ಸ್ಗೆ ಬೇರೆ ದಾರಿನೇ ಇಲ್ಲ, ನಾವಿಲ್ಲಿ ಲಾಕ್ ಮಾಡ್ತಾ ಇದ್ದೀವಿ. ಬಟ್ ಯೂನಿವರ್ಸ್ಗೆ ನಾವು ದಾರಿ ಇಲ್ದಂಗೆ ಲಾಕ್ ಮಾಡೋ ನೀಡಿಲ್ಲ. ಇಲ್ಲಿ ನಾವು ನಮ್ಮ ಫ್ರೀಕ್ವೆನ್ಸಿ ಮತ್ತು ವೈಬ್ರೇಷನ್ನ ಮ್ಯಾಚ್ ಮಾಡೋದ್ರಿಂದ ಯೂನಿವರ್ಸ್ನ ಅಕೌಂಟಲ್ಲಿ ನಮ್ಮ ಹೆಸರಲ್ಲಿ ನಾವೆಷ್ಟು ಕೇಳಿದ್ರು ಅಮೌಂಟ್ ಇದೆ. ಬಟ್ ಅದನ್ನು ಪಡ್ಕೊಳ್ಳೋದು, ಅಮೌಂಟ್ ಇರ್ಬೋದು, ಹೆಲ್ತ್ ಇರ್ಬೋದು, ಕರಿಯರ್ ಇರ್ಬೋದು, ಇವುಗಳನ್ನೆಲ್ಲ ನಾವು ಪಡ್ಕೊಳ್ಳೋದು ನಮ್ಮ ಕೈಲಿರುತ್ತೆ. ಓಕೆ, ಜಸ್ಟ್ ಕೇಳಿದ ತಕ್ಷಣ ಯಾವುದೂ ಹ್ಯಾಪನ್ ಆಗಲ್ಲ ಫ್ರೆಂಡ್ಸ್. ಯಾಕೆಂದರೆ ದೇವ್ರ ಸೃಷ್ಟಿನೇ ಹಾಗಿದೆ. ನಾವು ಒಂದು ವರ್ಡ್ ಹೇಳಿದ ತಕ್ಷಣ ಅದು ಹ್ಯಾಪನ್ ಆಗೋ ಥರ ಆಗಿಬಿಟ್ಟಿದ್ರೆ, ಯಾರ ಜೊತೆನೋ ಜಗಳ ಮಾಡ್ತಾ ಸರಿ ಬಿಡು ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳಿದ ತಕ್ಷಣ ನಾವೆಲ್ಲ ಬಿದ್ದುಬಿಡ್ತಿದ್ವಿ ಅಲ್ವಾ. ಸೊ ದೇವ್ರು ಅದಕ್ಕೆ ಆ ಥರ ಅದನ್ನು ಕ್ರಿಯೇಟ್ ಮಾಡಿಲ್ಲ. ನಮ್ಮ ಬ್ರೈನ್ ಏನಾಗಬೇಕು, ಕರೆಕ್ಟಾಗಿ ವರ್ಕ್ ಆಗಬೇಕು, ಆ ಥರ ಅದನ್ನು ಕ್ರಿಯೇಟ್ ಮಾಡಿರೋದ್ರಿಂದ ಸೊ ನೀವೇನು ಮಾಡಬೇಕು, ಫಸ್ಟ್ ಒಂದು ಮೆಡಿಟೇಟಿವ್ ಸ್ಟೇಟ್ಗೆ ಹೋಗಿ ಮೆಡಿಟೇಷನ್ನ ಮಾಡ್ಕೋಬೇಕು. ಅದಾದಮೇಲೆ ನಿಮ್ಮ ಅಫರ್ಮೇಷನ್ನ 3 ಟೈಮ್ಸ್ ಹೇಳ್ಕೋಬೇಕು. ಅದಾದಮೇಲೆ ನೀವೊಂದು ಎನರ್ಜಿ ಸರ್ಕಲಲ್ಲಿ ಏನು ಮಾಡಬೇಕು, ನಿಮ್ಮ ಆ್ಯಂಬಿಷನ್ನ ಬರಿಬೇಕು ಆ್ಯಂಡ್ ಏನಾಗಿದೆ ಅದನ್ನು ಬರಿಬೇಕು. ಅದನ್ನು ಆಮೇಲೆ ನೆಕ್ಸ್ಟು ಅದನ್ನು ಹೀಲ್ ಮಾಡಾದ್ಮೇಲೆ ಅದನ್ನು ಫೋಲ್ಡ್ ಮಾಡಿಬಿಟ್ಟು ನಿಮ್ಮ ಪಿಲ್ಲೋ ಕವರಲ್ಲಿ ಇಟ್ಕೊಳ್ಳಿ ಅಥವಾ ನಿಮ್ಮ ಪೌಚಲ್ಲಿ ಇಟ್ಕೊಳ್ಳಿ, ಎಲ್ಲೋ ಒಂದು ಕಡೆ ಇಟ್ಕೊಳ್ಳಿ. ಓಕೆನಾ? ಅದಾದಮೇಲೆ ಯೂನಿವರ್ಸ್ಗೆ ನೀವು ಮತ್ತೆ ಥ್ಯಾಂಕ್ಸ್ನ ಹೇಳಬೇಕು. ಅಲ್ಲಿಗೆ ಮುಗೀತು. ಲೆಟ್ ಗೋ ಟೆಕ್ನಿಕ್ ಅಂತ ಅಂದರೆ ಅದನ್ನು ಅಲ್ಲಿಗೆ ಬಿಟ್ಟು ಸುಮ್ಮನಾಗ್ಬಿಡ್ಬೇಕು. ಮತ್ತೆ ಅದ್ರ ಬಗ್ಗೆ ಡೌಟ್ ಪಡೋದು, ಕ್ವಶನ್ ಪಡೋದು, ಇನ್ನೂ ಬಂದಿಲ್ಲ ಹಾಗೆ ಹೇಗೆ. ನಿಮ್ಮ ಬಿಹೇವಿಯರ್ ಹೇಗಿರಬೇಕು ಅಂದರೆ ಆಲ್ರೆಡಿ 50,000 ಸಿಕ್ಕಿದಾಗ ನೀವು ಹೇಗೆ ನಡ್ಕೋತಾ ಇದ್ರಿ ಆ ಥರ ನಿಮ್ಮ ಬಿಹೇವಿಯರ್ ಇರಬೇಕು. ಆಗ ಮಾತ್ರ ನಿಮ್ಮ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋದು. ಆ್ಯಂಡ್ ಈ ಒಂದು ನಿಮ್ಮ ಬೇಡಿಕೆಗಳು ಏನಿರುತ್ತೆ ಅದನ್ನ ಯಾರ ಜೊತೆನೂ ಶೇರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕೆ ಅಂತ ಅಂದರೆ ಅವರ ಒಂದು ನೆಗೆಟಿವ್ ಯೋಚನೆ, ಹೌದು ನೀನು ಇದನ್ನೆಲ್ಲ ಮಾಡಿದ ತಕ್ಷಣ ಎಲ್ಲ ಬಂದುಬಿಡುತ್ತೆ, ಇಷ್ಟು ಹೇಳಿದ್ರೆ ಸಾಕು, ಮತ್ತೆ ಡೆಸ್ಪರೇಟಿಗೆ ಹೋಗ್ಬಿಡ್ತೀರಾ, ಮತ್ತು ಡೌಟ್ಸು ಕ್ವಶನ್ಸು ಎಲ್ಲ ಸ್ಟಾರ್ಟ್ ಆಗುತ್ತೆ, ನೀವು ಮಾಡಿರೋ ವರ್ಕ್ ಎಲ್ಲ ಫೇಲ್. ಸೊ ಯಾರಿಗೂ ಏನು ಹೇಳಬೇಡಿ, ಜಸ್ಟ್ ಸುಮ್ಮನೆ ಮಾಡ್ತಾ ಹೋಗಿ. ರಿಸಲ್ಟ್ ಆಟೋಮೆಟಿಕ್ಕಾಗಿ ನಿಮಗೆ ಗೊತ್ತಾಗುತ್ತೆ. ಯೂನಿವರ್ಸ್ ಕೆಲವು ಸಿಂಪ್ಟಮ್ಸ್ನ ಕೂಡ ಕೊಡ್ತಾ ಹೋಗುತ್ತೆ ನಿಮಗೆ. ಏಂಜಲ್ಸ್ ನಂಬರ್ಸ್ನ ತೋರಿಸೋದಿರ್ಬೋದು ಅಥವಾ ಬೇರೆ ಯಾವ್ಯಾವುದೋ ರೀತಿಯಲ್ಲಿ ಎಲ್ಲೋದ್ರೂ ದುಡ್ಡೇ ಕಾಣಿಸೋದಿರ್ಬೋದು. ಈ ಥರ ನಿಮಗೆ ನಿಮ್ಮ ವರ್ಕ್ ಆಗ್ತಾ ಇದೆ, ನಡೀತಾ ಇದೆ, ನಿಮ್ಮ ಹತ್ರ ಬರುತ್ತೆ ಅನ್ನೋದನ್ನು ಕೂಡ ತೋರಿಸ್ತಾ ಇರುತ್ತೆ. ಬಟ್ ಎನಿ ಟೈಮ್ ನೀವು ಯಾವ ಥರ ಇರಬೇಕು ಅಂತ ಅಂದರೆ ಆಲ್ರೆಡಿ ನಿಮ್ಮ ವಿಶ್ ನೆರವೇರಿದೆ. ಸೊ ಆ ಥರನೇ ನಿಮ್ಮ ಬಿಹೇವಿಯರ್ ಕೂಡ ಇರಬೇಕು. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟ್ಸ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡ್ತಾ ಇರೋದಕ್ಕೆ, ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ, ಹಾಗೆಯೇ ನನ್ನ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ. ಬಾಯ್.